ಮಳವಳ್ಳಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮಳವಳ್ಳಿ ಮಂಡಲ ವತಿಯಿಂದ ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪನಾ ದಿನವನ್ನು ಆಚರಿಸಲಾಯಿತು. ಮಳವಳ್ಳಿ ಪಟ್ಟಣದ ಬಿಜೆಪಿ ಮಂಡಲ ಕಾರ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕಚೇರಿ ಮುಂಭಾಗ ಬಿಜೆಪಿ ಧ್ವಜಾರೋಹಣ ನೆರವೇರಿಸಿದ ಮುಖಂಡರು ಗೌರವ ನಮನ ಸಲ್ಲಿಸಿದರು. ನಂತರ ಪಕ್ಷದ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಂಡಲ ಎಂಎನ್ ಕೃಷ್ಣ ಅವರು ಪ್ರಾರಂಭದಲ್ಲಿ ಜನಸಂಘದ ಹೆಸರಿನಲ್ಲಿದ್ದ ರಾಷ್ಟ್ರೀಯ ಸಂಘಟನೆಯನ್ನು 1981 ಭಾರತೀಯ ಜನತಾ ಪಾರ್ಟಿಯಾಗಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಸ್ಥಾಪಿಸಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಮೊದಲ ಅಧ್ಯಕ್ಷರಾಗಿ ಪಕ್ಷವನ್ನು ಬೇರು ಮಟ್ಟದಿಂದ ಸಂಘಟಿಸಿದ ಫಲವಾಗಿ ಇಬ್ಬರು ಸಂಸದರಿಂದ 300ರ ಗಡಿ ದಾಟಿದ್ದು ಕಾರ್ಯಕರ್ತರ ಸಂಖ್ಯೆ 80 ಕೋಟಿಗೆ ದಾಟಿದೆ ಎಂದರು. ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಡಾಕ್ಟರ್ ಯಮದೂರು ಸಿದ್ದರಾಜು ಮಾತನಾಡಿ, ಅಂದು ಅಂಬೇಡ್ಕರ್ ಅವರೇ ವಿರೋಧ ಮಾಡಿದ್ದ 270 ಅನ್ನು ರದ್ದುಪಡಿಸಿ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿದರ ಜೊತೆಗೆ ಒಂದು ದೇಶ ಒಂದು ಕಾನೂನು ನೀತಿಯನ್ನು ಎತ್ತಿ ಹಿಡಿಯುವುದರ ಜೊತೆಗೆ ತ್ರಿವಳಿ ತಲಾಖ್ ರದ್ದು ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತಂದು ದೇಶದಲ್ಲಿ ಹೊಸ ಕ್ರಾಂತಿಯನ್ನೇ ಸೃಷ್ಟಿಸಿರುವ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ನಡೆ ವಿಶ್ವ ಪ್ರಶಂಸೆಗೆ ಪಾತ್ರವಾಗಿದೆ ಎಂದರು. ಮತ್ತೊಬ್ಬ ಜಿಲ್ಲಾ ಉಪಾಧ್ಯಕ್ಷರಾದ ಶಕುಂತಲಾ ಮಲ್ಲಿಕ್, ಮಂಡಲ ಪ್ರಧಾನ ಕಾರ್ಯದರ್ಶಿ ಕೆಸಿ ನಾಗೇಗೌಡ, ಕಾರ್ಯದರ್ಶಿ ಕ್ಯಾತನಹಳ್ಳಿ ಅಶೋಕ್, ಟೌನ್ ಅಧ್ಯಕ್ಷರಾದ ವೇಣು, ಮುಖಂಡರಾದ ಶಿವಲಿಂಗೇಗೌಡ, ಎಸ್ಸಿ ಮೋರ್ಚಾ ಅಧ್ಯಕ್ಷ ಚಿಕ್ಕಣ್ಣ, ಎಸ್ಟಿ ಮೋರ್ಚಾ ಅಧ್ಯಕ್ಷ ರಮೇಶ್, ಜಿಲ್ಲಾ ಸಹ ವಕ್ತಾರರಾದ ಸಿದ್ದಲಿಂಗಸ್ವಾಮಿ, ರೈತ ಮೋರ್ಚಾ ಅಧ್ಯಕ್ಷರಾದ ಶಶಿ, ಜಗದೀಶ್, ಮೋಹನ್ ಮತ್ತು ಇತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ವರದಿ ಗಿರೀಶ್, ಎನ್ಕೆಎಸ್ ಟಿವಿ4 ಮಳವಳ್ಳಿ. ಜನತಾ ಪಾರ್ಟಿ ಕಚೇರಿಯಲ್ಲಿ ಆಯೋಜನೆ ಮಾಡಿದೆ. ಕಷ್ಟ ಕಾಲದಲ್ಲಿ ಆ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಹಿಂದಿನ ಇತಿಹಾಸಕ್ಕೆ ಹೋಗಿ ಆ ಕಾಲಘಟ್ಟಕ್ಕೆ ಬರೋಣ. ಭಾರತ ಒಂದು ಸುಂದರವಾದ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಒಂದು ಒಳ್ಳೆಯ ವಿಚಾರಧಾರೆಯಲ್ಲೂ ಕೂಡ ಭಾರತ ಇತ್ತು, ಅಖಂಡ ಭಾರತವಾಗಿ. ಅಂತ ಅಖಂಡ ಭಾರತಕ್ಕೆ 1498ರಲ್ಲಿ ಭಾರತವನ್ನು ಕಂಡುಹಿಡಿಯಬೇಕು ಅಂತ ಹೇಳಿ ಭಾರತಕ್ಕೆ ವ್ಯಾಪಾರಕ್ಕೆ ಬರ್ತೀವಿ ಅಂತ ಹೇಳಿ ವಾಸ್ಕೋಡಿ ಗ್ರಾಮ ಇವತ್ತಿನ ಕಲ್ಲಿಕೋಟೆಗೆ ಬರ್ತೀವಿ. ಕಲ್ಲಿಕೋಟೆಗೆ ಬಂದ ನಂತರ ನಾವು ಭಾರತದ ವ್ಯಾಪಾರಕ್ಕೆ ಬಂದಿದ್ದೀವಿ ಅಂತ ಹೇಳಿ ಭಾರತದ ಸಮಂತ ರಾಜರುಗಳ ಎಲ್ಲ ವ್ಯವಸ್ಥೆಗಳನ್ನು ತಿಳಿದುಕೊಂಡು ಒಂದೊಂದೇ ರಾಜ್ಯವನ್ನ ಅವರು ವಶಪಡಿಸ್ಕೊಂಡು ಬರ್ತಾರೆ. 1498ರಲ್ಲಿ ಬಂದಿದ್ದಕ್ಕೆ 1947ರವರೆಗೆ ಸುದೀರ್ಘ 500ಕ್ಕಿಂತ ಹೆಚ್ಚಿನ ವರ್ಷಗಳ ಕಾಲ ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ಬ್ರಿಟಿಷರು ಈ ದೇಶವನ್ನ ಕೊಳ್ಳೆ ಹೊಡೆದವರು. ಈಗಿನ ಮುಂಬೈಯಲ್ಲಿ ಸಮತಾ ನಗರದಲ್ಲಿ ಒಂದು ದೊಡ್ಡ ಸಾರ್ವಜನಿಕರ ಸಭೆಯನ್ನು ಏರ್ಪಾಡು ಮಾಡಿದ್ದಾರೆ. ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತು ಲಾಲ್ ಕೃಷ್ಣ ಅದ್ವಾನಿಯವರು ಮತ್ತು ಸುಷ್ಮಾ ಸ್ವರಾಜ್ ಅವರು ಎಲ್ಲರೂ ಕೂಡ ಅಲ್ಲಿ ಭಾಗಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ಅವರು PC ಚಾವ್ಲಾ ಅಂತ ನರೇಂದ್ರ ಮೋದಿಯವರು ಪ್ರಧಾನಿ ಆದಂಥ ಸಂದರ್ಭದಲ್ಲಿ ಅವರು ನಮ್ಮ ದೇಶದ ಏನು ರಾಜಧಾನಿ ಆಗಿರ್ತಕ್ಕಂಥ ದೆಹಲಿಯ ಕೆಂಪು ಕೋಟೆಯಲ್ಲಿ ಅವರು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಅವರು ಭಾಷಣ ಮಾಡಿ ಹೇಳ್ತಾರೆ, ನಾನು ಈ ದೇಶದ ಪ್ರಧಾನಿ ಅಲ್ಲ, ನಾನು ಈ ದೇಶದ ಪ್ರಧಾನ ಸೇವಕ ಅಂತೇಳಿ ಅವತ್ತು ಘೋಷಣೆ ಮಾಡ್ತಾರೆ. ಯಾವ ಪ್ರಧಾನಿಯೂ ಕೂಡ ಭಾಷೆ ಬಳಸಿಲ್ಲ. ಆಮೇಲೆ ಅವರು ಏನು ಈ BJP ಮತ್ತು ಜನಸಂಘ ಏನಿದೆ, ಮೊದಲು BJP ಇರಲಿಲ್ಲ. 1980 ಇಸ್ವಿಗಿಂತ ಮುಂಚೆ ಜನಸಂಘ ಇತ್ತು. ಜನಸಂಘದ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಅದರ ನೇತೃತ್ವ ವಹಿಸಿದರು. ಅವರು ಕೃಷಿ ಸಚಿವರು ಆಗಿದ್ದರು ಮತ್ತು ಕೈಗಾರಿಕಾ ಸಚಿವರು ಆಗಿದ್ದರು. ಅವ್ರ ಜೊತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಕಾನೂನು ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಆ ಕಾನೂನು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಏನಿವತ್ತು 370 ಆರ್ಟಿಕಲ್ನ ರದ್ದು ಮಾಡಿದ್ದಾರೆ, ಆ ಒಂದು ರದ್ದು ಮಾಡಿರ್ತಕ್ಕಂಥದ್ದು ಆ ಒಂದು ಏನು ಇವತ್ತು ಆ ಒಂದು ಕ್ರೆಡಿಟ್ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಹೋಗಬೇಕಾಗುತ್ತೆ. ಯಾಕೆಂದರೆ ಅಂದೇ ವಿರೋಧ ಮಾಡಿದ್ರು ಅವರು. ನೆಹರೂರವರಿಗೆ ಅವ್ರು ಲಾ ಮಿನಿಸ್ಟರ್ ಆಗಿ ಬನ್ನಿ, ಇವತ್ತು ನೀವು ಪಾರ್ಲಿಮೆಂಟ್ಗೆ ಈ ಒಂದು ಕಾಯ್ದೆಯನ್ನು ನೀವು ಮಂಡಿಸಬೇಕು ಅಂತ ನೆಹರು ಅವರು ಫೋನ್ ಮಾಡಿ ಕೇಳಿದಾಗ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ನೆಹರು ಅವರೇ, ನನಗೆ ಇದು ಕಾನೂನು ಇಷ್ಟ ಇಲ್ಲ, ಈ ಕಾಯ್ದೆ ಇಷ್ಟ ಇಲ್ಲ, ನಾನು ಇವತ್ತು ಪಾರ್ಲಿಮೆಂಟ್ಗೆ ಬರಲ್ಲ. ಯಾಕಂದ್ರೆ ನನಗೆ ಏನು ನೀವು 370 ಆರ್ಟಿಕಲ್ನ ನೀವು
ಇವತ್ತು ಜಾರಿ ಮಾಡ್ತಾ ಇದ್ದೀರಿ, ನನಗೆ ಅದು ಇಷ್ಟವಿಲ್ಲ, ಹಾಗಾಗಿ ನಾನು ಬರಲ್ಲ ಅಂತೇಳಿ ಅಂಬೇಡ್ಕರ್ ಯಾವತ್ತು ನೆಹರೂರವ್ರಿಗೆ ಹೇಳೋದು.